ಫಸ್ಟ್ ಒನ್ ಹೆಕ್ಟಿಕ್, ಇದೊಂದು ಅಡ್ಜೆಕ್ಟಿವ್. ಸೊ ಇವತ್ತು ಹೇಳೋ ಎಲ್ಲ ವರ್ಡ್ಸ್ಗಳು ಕೂಡ ಅಡ್ಜೆಕ್ಟಿವ್ಸ್. ಹೆಕ್ಟಿಕ್ ಅಂದರೆ ತುಂಬ ಬ್ಯುಸಿ ಆದ, ಬಿಡುವೆ ಇಲ್ಲದೆ ಇರುವಂಥದ್ದು. ಇಲ್ಲಿ ನೋಡಿ, ಹೆಕ್ಟಿಕ್ ಶೆಡ್ಯೂಲ್ ಅನ್ಬೋದು ನೀವು, ಹೆಕ್ಟಿಕ್ ಲೈಫ್ ಸ್ಟೈಲ್, ಹೆಕ್ಟಿಕ್ ಡೇ, ಹೆಕ್ಟಿಕ್ ವೀಕ್. ಟುಡೇ ವಾಸ್ ಟೂ ಹೆಕ್ಟಿಕ್ ಅಟ್ ವರ್ಕ್, ಅಂದರೆ ತುಂಬ ಕೆಲಸ ಇತ್ತು, ಸ್ವಲ್ಪನೂ ರೆಸ್ಟ್ ಇರಲಿಲ್ಲ ಅಂತ ಹೇಳುವಾಗ ನೀವು ಹೇಳ್ಬೋದು ಈ ಥರ. ಇಟ್ ವಾಸ್ ಅ ಹೆಕ್ಟಿಕ್ ವೀಕ್ ಆರ್ ಐ ಹ್ಯಾಡ್ ಅ ಹೆಕ್ಟಿಕ್ ವೀಕ್ ಅನ್ಬೋದು. ಆ ವೀಕ್ನಲ್ಲಿ ನಿಮಗೆ ತುಂಬ ಕೆಲಸ ಆಯಿತು, ರೆಸ್ಟ್ಲೆಸ್ ಆಗಿದ್ರಿ ಅಂದರೆ. ಹಿ ಕೇಮ್ ಟು ಮೀಟ್ ಅಸ್ ಡಿಸ್ಪೈಟ್ ಹಿಸ್ ಹೆಕ್ಟಿಕ್ ವರ್ಕ್ ಶೆಡ್ಯೂಲ್. ಅವ್ನಿಗೆ ಹೆಕ್ಟಿಕ್ ವರ್ಕ್ ಶೆಡ್ಯೂಲ್ ಇದ್ರೂ ಕೂಡ ಹಿ ಕೇಮ್ ಟು ಮೀಟ್ ಅಸ್. ದ ಪಾಸ್ಟ್ ಫ್ಯೂ ಮಂತ್ಸ್ ಹ್ಯಾವ್ ಬಿನ್ ಹೆಕ್ಟಿಕ್ ಫಾರ್ ಮೀ, ಐ ರಿಯಲಿ ನೀಡ್ ಅ ಹಾಲಿಡೇ. ನೆಕ್ಸ್ಟ್ ಒನ್ ಸೂದಿಂಗ್, ಅಂದರೆ ತುಂಬ ಹಿತವಾದ, ಕೇಳೋದಕ್ಕೆ, ಅನುಭವಿಸೋದಕ್ಕೆ, ಮನಸ್ಸಿಗೆ ತುಂಬ ಶಾಂತಿಯನ್ನು ಕೊಡುವ. ಪ್ಲೀಸ್ ಪ್ಲೇ ಸಮ್ ಸೂದಿಂಗ್ ಮ್ಯೂಸಿಕ್. ಸೂತಿಂಗ್ ಅಲ್ಲ, ಸೂದಿಂಗ್ ಅನ್ಬೇಕು. ಶಿ ಹ್ಯಾಸ್ ಸಚ್ ಅ ಕಾಮ್ ಸೂದಿಂಗ್ ವಾಯ್ಸ್. ಇಟ್ಸ್ ವೆರಿ ಸೂದಿಂಗ್ ಟು ಹಿಯರ್ ರಿಲ್ಯಾಕ್ಸಿಂಗ್ ಸೌಂಡ್ ಆಫ್ ದಿ ವಾಟರ್. ಕೇಳೋದಕ್ಕೆ ತುಂಬ ಸೂದಿಂಗ್ ಆಗಿರುತ್ತೆ, ತುಂಬ ಹಿತವಾಗಿರುತ್ತೆ. ದ ಲಶ್ ಗ್ರೀನ್ ಆಫ್ ಪೋಸ್ಟ್ ಮಾನ್ಸೂನ್ ಇಸ್ ಸೂದಿಂಗ್ ಟು ದಿ ಐಸ್. ಮಳೆಗಾಲ ಆದ್ಮೇಲೆ ಕಾಣಿಸುವಂತಹ ಹಚ್ಚ ಹಸಿರು ಇಸ್ ಸೂದಿಂಗ್ ಟು ದಿ ಐಸ್. ದಿಸ್ ಆಯಿಲ್ ಹ್ಯಾಸ್ ಸೂದಿಂಗ್ ಪ್ರಾಪರ್ಟೀಸ್. ಆ ಸೂದಿಂಗ್ ಅಂದ್ರೆ ಪೇನ್ ನ ಕಡಿಮೆ ಮಾಡುವ, ಪೇನ್ ರಿಲೀಫ್ ಅನ್ನೋ ಮೀನಿಂಗ್ ಕೂಡ ಬರುತ್ತೆ, ರೈಟ್? ಸೂದಿಂಗ್ ನ ವರ್ಬ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ದಿಸ್ ಆಯಿಂಟ್ಮೆಂಟ್ ಇಸ್ ಗುಡ್ ಫಾರ್ ಸೂದಿಂಗ್ ಸ್ಕಿನ್ ರ್ಯಾಶಸ್. ಇಲ್ಲಿ ವರ್ಬ್ ಆಗಿದೆ ಅದು, ರೈಟ್? ನೆಕ್ಸ್ಟ್ ಒನ್ ಬಿಜಾರ್. ಬಿಜಾರ್ ಅಂದ್ರೆ ತುಂಬಾ ವಿಚಿತ್ರವಾಗಿರೋದು, ತುಂಬಾ ಸ್ಟ್ರೇಂಜ್, ಎಕ್ಸ್ಟ್ರೀಮ್ಲಿ ಸ್ಟ್ರೇಂಜ್ ಅಂತೀವಲ್ವಾ, ಆಗ ಬಿಜಾರ್ ಯೂಸ್ ಮಾಡಬಹುದು. ಅ ಬಿಜಾರ್ ಸಿಚುವೇಶನ್, ಅ ಬಿಜಾರ್ ಲುಕ್, ಅ ಬಿಜಾರ್ ಸ್ಟೋರಿ, ಮೂವಿ, ಆನಿಮಲ್ ಅನ್ಬೋದು ನೀವು. ಸಮ್ ಬಿಜಾರ್ ಈವೆಂಟ್ಸ್ ಹ್ಯಾಪನ್ಡ್ ಲಾಸ್ಟ್ ನೈಟ್. ಬಿಜಾರ್ ಈವೆಂಟ್ಸ್ ಅಂದ್ರೆ ತುಂಬಾ ವಿಚಿತ್ರವಾದ ಘಟನೆಗಳು, ಅರ್ಥನೇ ಆಗ್ಲಿಲ್ಲ, ತುಂಬಾ ಅನ್ಯೂಶುವಲ್ ಅನ್ಬೋದು ನೀವು. Sometimes people can be very bizarre. That's a bizarre behavior from him. They caught a bizarre looking animal. ತುಂಬಾ ವಿಚಿತ್ರವಾಗಿ ಕಾಣುವ ಪ್ರಾಣಿ. They caught a bizarre looking animal on the camera. Right? Next one, envious. ಅಂದ್ರೆ ಅಸೂಯೆ ಪಡುವ. Jealous ಅಂತೀವಲ್ವಾ, ಅದರ ಫಾರ್ಮಲ್ ವರ್ಡ್ ಇದು. Envious people, envious society, envious glances. Glances ಅಂದ್ರೆ ನೋಟಗಳು, ನೋಡುವವರ ನೋಟಗಳು. ಐ ಆಮ್ ನಾಟ್ ಎನ್ವಿಯಸ್ ಆಫ್ ಹಿಸ್ ಸಕ್ಸಸ್. ಅವನ ಸಕ್ಸಸ್ ಇಂದ ನಾನು ಅಸೂಯೆ ಪಡ್ತಿಲ್ಲ. ನೆನ್ಪಿಟ್ಕೊಳ್ಳಿ, ಎನ್ವಿಯಸ್ ಆಫ್ ಸಮಥಿಂಗ್, ಎನ್ವಿಯಸ್ ಆಫ್ ಸಂಬಡಿ ಬರುತ್ತೆ. ಎನ್ವಿಯಸ್ ಆದ್ಮೇಲೆ ಆಫ್ ಯೂಸ್ ಮಾಡ್ಬೇಕು ನೀವು, ಯಾವುದ್ರ ಬಗ್ಗೆ ಅಂತ ಹೇಳಕ್ಕೆ. ಡಸ್ ಈ ಸೌಂಡ್ ಎನ್ವಿಯಸ್? ಡಸ್ ಈ ಸೌಂಡ್ ಎನ್ವಿಯಸ್ ಅಂದ್ರೆ ಅವನ ಮಾತು ನಿನಗೆ ಆ ತರ ಕೇಳಿಸ್ತಾ, ಅವನ ಅಸೂಯೆ ಪಡೋ ತರ ಆಯ್ತಾ, ಅವನ ಮಾತಿನಿಂದ ನಿಂಗೆ ಆ ತರ ಅನ್ನಿಸ್ತಾ. ಹಿ ಹ್ಯಾಸ್ ಆಲ್ವೇಸ್ ಫೆಲ್ಟ್ ಎನ್ವಿಯಸ್ ಆಫ್ ಹಿಸ್ ಬ್ರದರ್. ಅವನ ಅಣ್ಣನ ಬಗ್ಗೆ ಅವನು ಯಾವಾಗ್ಲೂ ಅಸೂಯೆ ಪಡ್ತಿರ್ತಾನೆ. He saw the envious look in her eyes. Right? Next one, hazardous. Hazardous ಅಂದ್ರೆ ಅಪಾಯಕರ, ಡೇಂಜರಸ್ ಅಂತೀವಲ್ಲ, ಸೊ ಅದರ ಫಾರ್ಮಲ್ ವರ್ಡ್ ಆಗಿ ನೀವು ಯೂಸ್ ಮಾಡ್ಕೋಬಹುದು. ಎಕ್ಸ್ಟ್ರೀಮ್ಲಿ ಡೇಂಜರಸ್ ಅಂದ್ರೆ hazardous. Hazardous chemicals, hazardous waste, substances, hazardous radiation ಅಂತ ನೀವು ಹೇಳ್ಬೋದು. They work in hazardous conditions. ಅಪಾಯಕರವಾದ ಕಂಡೀಷನ್ಸ್ ನಲ್ಲಿ ಅವರು ವರ್ಕ್ ಮಾಡ್ತಾರೆ, ಅಂದ್ರೆ ಅವರ ವರ್ಕಿಂಗ್ ಎನ್ವೈರನ್ಮೆಂಟ್ ಆ ತರ ಇದೆ. ದ ಟ್ರಾಫಿಕ್ ಸ್ಮೋಕ್ ಈಸ್ ಎಕ್ಸ್ಟ್ರೀಮ್ಲಿ ಹ್ಯಾಜರ್ಡಸ್ ಟು ಅವರ್ ಹೆಲ್ತ್. ದ ಡಿಸ್ಪೋಸಲ್ ಆಫ್ ಹ್ಯಾಜರ್ಡಸ್ ವೇಸ್ಟ್. ಡಿಸ್ಪೋಸಲ್ ಅಂದ್ರೆ ವಿಲೇವಾರಿ ಮಾಡೋದು. ದ ಡಿಸ್ಪೋಸಲ್ ಆಫ್ ಹ್ಯಾಜರ್ಡಸ್ ವೇಸ್ಟ್ ಇನ್ ಟು ವಾಟರ್ ಬಾಡೀಸ್ ಇಸ್ ಅ ಸೀರಿಯಸ್ ಪ್ರಾಬ್ಲಮ್. ವಾಟರ್ ಬಾಡೀಸ್ ಅಂದ್ರೆ ಕೆರೆ, ನದಿ, ಸಮುದ್ರ, ರೈಟ್? ಅರ್ಥ ಆಯ್ತಲ್ಲ? ಎಲ್ಲದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಇಂಗ್ಲಿಷ್ ಕಲಿಯೋದಕ್ಕೆ ಕಷ್ಟಪಡ್ತಿರೋ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನಿಮ್ಮ ಸ್ಟೂಡೆಂಟ್ಸ್ಗೆ, ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋಸ್. ಈ ಕಂಪ್ಲೀಟ್ ಪ್ಲೇ ಲಿಸ್ಟ್ನೇ ಶೇರ್ ಮಾಡಿ. ಕೆಳಗಡೆ ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ, ಅಲ್ಲಿ ಪ್ಲೇ ಲಿಸ್ಟ್ ಸೆಕ್ಷನ್ಗೆ ಹೋಗಿ, ಆಗ ಅಲ್ಲಿ ನಿಮ್ಗೆ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ ಸಿಗುತ್ತೆ, ರೈಟ್? ಥ್ಯಾಂಕ್ ಯು.